ಮೂವಿ ಆರಂಭದಲ್ಲಿ ಭೂಮಿ ಮೇಲೆ ಏಲಿಯನ್ ಅಟ್ಯಾಕ್ ಆಗಿರೋದನ್ನ ತೋರಿಸ್ತಾರೆ. ಇಡೀ ಹ್ಯುಮ್ಯಾನಿಟಿಯನ್ನ ಆಳ್ಬೇಕು ಅನ್ನೋದೇ ಈ ಏಲಿಯನ್ ಗಳ ಮಿಷನ್ ಆಗಿರುತ್ತೆ. ಈ ಏಲಿಯನ್ ಗಳಿಗೆ ಗುಲಾಮರಾಗಬಾರದು ಅಂತ ಎಲ್ಲಾ ದೇಶದ ಜನಗಳು ಏಲಿಯನ್ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಮಾರ್ಷಲ್ ಲಾ ಇಂಪೋಸ್ ಆಗಿರೋದ್ರಿಂದ ಪಟೇಲ್ ಫ್ಯಾಮಿಲಿ ಚಿಕಾಗೋ ಸಿಟಿಯಿಂದ ಹೊರ ಹೋಗ್ಬೇಕು ಅಂತ ಹಾಕಿರೋ ಬ್ಯಾರಿಕೇಡ್ ದಾಟ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಸಿಟಿ ದಾಟ್ಕೊಂಡು ಒಂದು ಟನಲ್ ಹತ್ರ ಬಂದಾಗ ಏಲಿಯನ್ ಕ್ರಿಯೇಚರ್ ಗಳು ಗ್ಯಾಬ್ರಿಯಲ್ ಮತ್ತೆ ರಾಫೆಲ್ ಅನ್ನೋ ಮಕ್ಕಳನ್ನ ಬಿಟ್ಟು ಇವರ ತಂದೆ ತಾಯಿಯನ್ನ ವೇಪರೈಸ್ ಮಾಡ್ತವೆ. ಈ ಏಲಿಯನ್ ಗಳ ವಿರುದ್ಧ ಹೋರಾಡಕ್ಕೆ ಜನಗಳ ಗ್ರೂಪ್ಸ್ ಎಮರ್ಜ್ ಆಗ್ತಾ ಇರಬೇಕಾದ್ರೆ ಕೆಲವು ಜನರು ಈ ಏಲಿಯನ್ ಗಳಿಗೆ ಸರೆಂಡರ್ ಆಗಿರ್ತಾರೆ. ಹೀಗೆ ಏಲಿಯನ್ ಮತ್ತೆ ಜನಗಳ ಹೋರಾಟ ಕೂಡ ಮುಂದುವರಿತಾ ಇರುತ್ತೆ. ಇದಾದ್ಮೇಲೆ 10 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಎಲ್ಲಾ ಜನ ಏಲಿಯನ್ ಗಳಿಂದ ಸೋತು ಏಲಿಯನ್ ಗಳಿಗೆ ಸರೆಂಡರ್ ಆಗಿ ಏಲಿಯನ್ ಗಳಿಗೋಸ್ಕರನೇ ಕೆಲಸ ಮಾಡೋಕೆ ಶುರು ಮಾಡಿರ್ತಾರೆ. ಏಲಿಯನ್ ಗಳು ಮನುಷ್ಯರನ್ನ ಯೂಸ್ ಮಾಡ್ಕೊಂಡು ಅಂಡರ್ ಗ್ರೌಂಡ್ ಹ್ಯಾಬಿಟೆಂಟ್ ಝೋನ್ ಅಂತ ಒಂದು ಏಲಿಯನ್ ಅಡ್ಡ ಮಾಡ್ಕೊಂಡು ಇಡೀ ಭೂಮಿನ ಕಂಟ್ರೋಲ್ ಮಾಡ್ತಾ ಇರ್ತವೆ. ಎಲ್ಲಾ ದೇಶದ ಸರ್ಕಾರಗಳು ಕೂಡ ಈ ಏಲಿಯನ್ ಸರ್ಕಾರವನ್ನ ಎಕ್ಸೆಪ್ಟ್ ಮಾಡಿರ್ತಾರೆ. ಅದಕ್ಕೆ ಈ ಏಲಿಯನ್ ಗಳಿಗೆ ಲೆಜಿಸ್ಲೇಟರ್ಸ್ ಅಂತ ಕರೀತಾರೆ. ಎಲ್ಲಾ ಜನ ಏಲಿಯನ್ ಗಳಿಗೆ ಸರೆಂಡರ್ ಆಗಿ ಏಲಿಯನ್ ಗೋಸ್ಕರ ಕೆಲಸ ಮಾಡ್ತಾ ಇರಬೇಕಾದ್ರೆ ಫಿನಿಕ್ಸ್ ಅನ್ನೋ ಒಂದು ರೆಬಲ್ ಗ್ರೂಪ್ ಈ ಏಲಿಯನ್ ಗಳ ವಿರುದ್ಧ ತಮ್ಮ ಫೈಟ್ ಅನ್ನ ಕಂಟಿನ್ಯೂ ಇಟ್ಟಿರ್ತಾರೆ. ಏಲಿಯನ್ ಹ್ಯಾಬಿಟೆಂಟ್ ಝೋನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಈ ಫಿನಿಕ್ಸ್ ಗ್ರೂಪ್ ಮೇಲೆ ಎಕ್ಸ್ಪ್ಲೋಸಿವ್ ಇಂದ ಬ್ಲಾಸ್ಟ್ ಮಾಡ್ತಾರೆ. ಈ ಗ್ರೂಪ್ ಲೀಡರ್ ರಾಫೆಲ್ ಜೊತೆ ಎಲ್ಲಾ ಮೆಂಬರ್ಸ್ ಈ ಬ್ಲಾಸ್ಟ್ ಅಲ್ಲಿ ಸತ್ತೋಗ್ತಾರೆ. ಇದಾದ್ಮೇಲೆ ರಾಫೆಲ್ ತಮ್ಮ ಗೇಬ್ರಿಯಲ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮರುದಿನ ತನ್ನ ಫ್ರೆಂಡ್ ಜೊತೆ ಕೆಲಸಕ್ಕೆ ಅಂತ ಡೇಟಾ ರಿಕವರಿ ಸೆಂಟರ್ಗೆ ಬರ್ತಾನೆ. ಯಾಕಂದ್ರೆ ಏಲಿಯನ್ ಗಳು ಭೂಮಿನ ಟೇಕ್ ಓವರ್ ಮಾಡದ್ಮೇಲೆ ಎಲ್ಲಾ ವ್ಯಕ್ತಿಗಳ ಕುತ್ತಿಗೆಯಲ್ಲಿ ಒಂದು ಡಿವೈಸ್ ಇಂಪ್ಲಾಂಟ್ ಮಾಡಿರ್ತಾರೆ. ಇದರಿಂದ ಈ ಜನ ತಮ್ಮ ಜೀವನದಲ್ಲಿ ಮಾಡುವಂತ ಪ್ರತಿಯೊಂದು ವಿಷಯ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಅಂದ್ರೆ ಈ ಜನಗಳಿಗೆ ಯಾವುದೇ ರೀತಿ ಪ್ರೈವಸಿ ಇರೋದಿಲ್ಲ. ಈ ಕಾರಣಕ್ಕೆ ಗೇಬ್ರಿಯಲ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದನ್ನ ಈ ಮೂವಿ ಲೀಡ್ ಕ್ಯಾರೆಕ್ಟರ್ ವಿಲಿಯಂ ನೋಡ್ತಾ ಇರ್ತಾನೆ. ಯಾಕಂದ್ರೆ ಏಲಿಯನ್ ಗಳು ಟೇಕ್ ಓವರ್ ಮಾಡದ್ಮೇಲೆ ಎಲ್ಲಾ ಜನಗಳ ಕುತ್ತಿಗೆಯಲ್ಲಿ ಒಂದು ಬಗ್ ಫಿಕ್ಸ್ ಮಾಡಿರ್ತಾರೆ. ಇದರಿಂದ ಇವರು ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಮಾನಿಟರ್ ಮಾಡ್ತಾ ಇರ್ತಾರೆ. ಏಲಿಯನ್ ಅಟ್ಯಾಕ್ ಆದ್ಮೇಲೆ ಎಲ್ಲವೂ ಮುಂಚೆ ತರನೇ ನಡೀತಾ ಇರುತ್ತೆ. ಆದ್ರೆ ಈ ಪ್ರಪಂಚವನ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ ಲೀಡ್ ಮಾಡದೆ ಏಲಿಯನ್ ಗಳೇ ಲೀಡ್ ಮಾಡ್ತಾ ಇರ್ತವೆ. ವಿಲಿಯಂ ಒಬ್ಬ ಡಿಟೆಕ್ಟಿವ್ ಆಗಿರ್ತಾನೆ. ಏಲಿಯನ್ ವಿರುದ್ಧ ಹೋರಾಡುವಂತ ರೆಬಲ್ ಗ್ರೂಪ್ ಗಳನ್ನ ಹುಡುಕಿ ಅವುಗಳನ್ನ ನ್ಯೂಟ್ರಲೈಸ್ ಮಾಡೋದೇ ಇವನ ಕೆಲಸವಾಗಿರುತ್ತೆ. ನಂತರ ವಿಲಿಯಂ ಜೇನ್ ಅನ್ನೋ ಒಬ್ಳು ಪ್ರಾಸ್ಟಿಟ್ಯೂಟ್ ಹತ್ರ ಬಂದು ಮಾತಾಡ್ತಾ ಇರಬೇಕಾದ್ರೆ ಜೇನ್ ಇವಳಿಗೆ ಮೂಡ್ ಬರ್ಸೋಕೆ ಅಂತ ಒಂದು ಕಾಮ್ ಆಗಿರೋ ಮ್ಯೂಸಿಕ್ ಪ್ಲೇ ಮಾಡಿ ಸೆಡ್ಯೂಸ್ ಮಾಡೋಕೆ ಶುರು ಮಾಡ್ತಾಳೆ. ಅದಕ್ಕೆ ವಿಲಿಯಂ ನಂಗೆ ಇವಾಗ ಮೂಡ್ ಇಲ್ಲ ಅಂತ ಹೇಳಿ ಇವಳ ಹತ್ರ ಇದ್ದಂತ ಒಂದು ಮಿಸ್ಟರಿ ಬಾಕ್ಸ್ ತಗೊಂಡು ಹೋಗ್ತಾನೆ. ಆ ಮಿಸ್ಟರಿ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಮ್ಗೆ ಮೂವಿ ಎಂಡ್ ಅಲ್ಲಿ ಗೊತ್ತಾಗುತ್ತೆ. ವಿಲಿಯಂ ಒಂದು ನ್ಯೂಸ್ ಪೇಪರ್ ನೋಡ್ತಾ ಇದ್ದಾಗ ಫಿನಿಕ್ಸ್ ಅನ್ನೋ ಒಂದು ರೆಬಲ್ ಗ್ರೂಪ್ ಒಂದು ಆಡ್ ಹಾಕಿರೋದ್ ನೋಡಿ ಈ ಗ್ರೂಪ್ ಕಂಪ್ಲೀಟ್ಲಿ ವ್ಯಾನಿಶ್ ಆಗಿಲ್ಲ, ಏನೋ ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಲೀಡ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಗೇಬ್ರಿಯಲ್ ಡೇಟಾ ರಿಕವರಿ ಸೆಂಟರ್ ಗೆ ಬಂದು ಕೆಲವು ಮೆಮೊರಿ ಚಿಪ್ ಇಂದ ಡೇಟಾ ರಿಕವರಿ ಮಾಡ್ತಾ ಇರಬೇಕಾದ್ರೆ ಒಂದು ಲೇಡಿ ಪೇಪರ್ ಮೇಲೆ ಕೆಲವು ಇನ್ಫಾರ್ಮೇಶನ್ಸ್ ನೋಟ್ ಮಾಡ್ಕೋತಾಳೆ. ಗೇಬ್ರಿಯಲ್ ಲಂಚ್ ಮಾಡ್ತಾ ಕೂತಾಗ ಟಿವಿಯಲ್ಲಿ ಆದಷ್ಟು ಬೇಗ ಒಂದು ಯೂನಿಟಿ ರ್ಯಾಲಿ ಇವೆಂಟ್ ಮಾಡೋಣ ಅಂತ ಪ್ರಿಪರೇಷನ್ ನಡೀತಾ ಇರೋದನ್ನ ತೋರಿಸ್ತಾರೆ. ಈ ಮಧ್ಯೆ ಆ ಲೇಡಿ ಬಂದು ನೋಟ್ ಮಾಡಿರುವಂತ ಇನ್ಫಾರ್ಮೇಶನ್ ಇರೋ ಪೇಪರ್ ಕೊಟ್ಟು ಇದರಿಂದ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ. ಆದ್ರೆ ಗೇಬ್ರಿಯಲ್ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಏಲಿಯನ್ ಗೋಸ್ಕರ ಕೆಲಸ ಮಾಡೋ ಜನ ಒಬ್ಳು ಲೇಡಿಯನ್ನ ಹಿಡ್ಕೊಂಡು ಏಲಿಯನ್ ಪ್ಲಾನೆಟ್ ಗೆ ಕಳಿಸ್ಕೊಡ್ತಾರೆ. ನಂತರ ಗೇಬ್ರಿಯಲ್ ತನ್ನ ಫ್ರೆಂಡ್ ಜರ್ಗಿಸ್ ಹತ್ರ ಬಂದಾಗ ಜರ್ಗಿಸ್ ಒಂದು ಕಾರನ್ನ ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾನೆ. ಜರ್ಗಿಸ್ ಯಾವಾಗ್ಲೂ ಫಿನಿಕ್ಸ್ ಗ್ರೂಪ್ ಇಂದ ತುಂಬಾನೇ ಇನ್ಸ್ಪೈರ್ ಆಗಿರ್ತಾನೆ. ಏಲಿಯನ್ ವಿರುದ್ಧ ಹೋರಾಡಬೇಕು, ನಮ್ಮ ಫ್ರೀಡಮ್ ವಾಪಸ್ ತಗೋಬೇಕು ಅಂತ ತುಂಬಾನೇ ಚಾರ್ಜ್ ಆಗಿರ್ತಾನೆ. ಅದು ಅಲ್ಲದೆ ಇವನಿಗೆ ಗೇಬ್ರಿಯಲ್ ನ ಅಣ್ಣ ರಾಫೆಲ್ ಬಗ್ಗೆನೂ ಗೊತ್ತಿರುತ್ತೆ, ಹೇಗೆ ಅವನು ಏಲಿಯನ್ ವಿರುದ್ಧ ಫೈಟ್ ಮಾಡಕ್ ಹೋಗಿ ಸತ್ತ ಅಂತ. ರಾಫೆಲ್ ಏಲಿಯನ್ ವಿರುದ್ಧ ಫೈಟ್ ಮಾಡಕ್ ಹೋಗಿ ಸತ್ತ ಅನ್ನೋದ್ಕಿಂತ ಅವನ ಹೀರೋಯಿಸಮ್ಗೆ ತುಂಬಾನೇ ಇನ್ಸ್ಪೈರ್ ಆಗಿರ್ತಾನೆ. ಆಗ ವಿಲಿಯಂ ಬಂದು ಗೇಬ್ರಿಯಲ್ಗೆ ಫಿನಿಕ್ಸ್ ಬಗ್ಗೆ ನಿಂಗೆ ಏನ್ ಗೊತ್ತು ಅಂತ ಕೇಳಿದಾಗ ಗೇಬ್ರಿಯಲ್ ಹೇಳ್ತಾನೆ ನಂಗೆ ಏನು ಗೊತ್ತಿಲ್ಲ ಅಂತ. ಆಗ ವಿಲಿಯಂ ಫಿನಿಕ್ಸ್ ಏನೋ ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ, ಆದ್ರೆ ಅದನ್ನ ತಡೆಯೋದು ನನ್ನ ಕೆಲಸ ಅಂತ ಹೇಳ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಡಿಟೆಕ್ಟಿವ್ ವಿಲಿಯಂ ಮತ್ತೆ ಗೇಬ್ರಿಯಲ್ ನ ತಂದೆ ಪಾರ್ಟ್ನರ್ಸ್ ಇದ್ರು. ಅದಕ್ಕೆ ವಿಲಿಯಂ ಯಾವಾಗ್ಲೂ ಗೇಬ್ರಿಯಲ್ ಮೇಲೆ ಕಣ್ಣಿಟ್ಟಿರ್ತಾನೆ. ಯಾಕಂದ್ರೆ ಗೇಬ್ರಿಯಲ್ ಅಣ್ಣ ರಾಫೆಲ್ ಫಿನಿಕ್ಸ್ ಗ್ರೂಪ್ ಕ್ರಿಯೇಟ್ ಮಾಡಿ ಏಲಿಯನ್ ವಿರುದ್ಧ ಫೈಟ್ ಮಾಡೋಕೆ ಶುರು ಮಾಡಿದ್ದ. ಗೇಬ್ರಿಯಲ್ ಕೂಡ ಫಿನಿಕ್ಸ್ ಗ್ರೂಪ್ ಜೊತೆ ಟಚ್ ಅಲ್ಲಿ ಇದ್ದಾನೆ ಅಂತ ಡೌಟ್ ಇರುತ್ತೆ. ಈ ವಿಷಯ ಗೇಬ್ರಿಯಲ್ಗೆ ಗೊತ್ತಾಗಿ ಫಿನಿಕ್ಸ್ ಗ್ರೂಪ್ ಲೀಡರ್ ನ ಮೀಟ್ ಮಾಡೋಕೆ ಹೋದಾಗ ಒಬ್ಬ ವ್ಯಕ್ತಿ ಒಂದು ಡಿವೈಸ್ ಇವನ ಕುತ್ತಿಗೆಗೆ ಹಾಕಿ ಕುತ್ತಿಗೆಯಲ್ಲಿರೋ ಬಗ್ ಕೆಲಸ ಮಾಡದಿರೋ ಹಾಗೆ ಮಾಡ್ತಾನೆ. ನಂತರ ಒಂದು ಗಾಡಿಯಲ್ಲಿ ಕೂರಿಸ್ಕೊಂಡು ಒಂದು ಸೀಕ್ರೆಟ್ ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗೇಬ್ರಿಯಲ್ ತನ್ನ ಅಣ್ಣ ರಾಫೆಲ್ ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಎಲ್ರು ತಿಳ್ಕೊಂಡಿರೋ ಹಾಗೆ ರಾಫೆಲ್ ಸತ್ತಿರೋದಿಲ್ಲ, ತನ್ನ ಕುತ್ತಿಗೆಯಲ್ಲಿರೋ ಆ ಬಗ್ ಇಂಪ್ಲಾಂಟೇಶನ್ ರಿಮೂವ್ ಮಾಡಿ ಯಾರ್ ಕಣ್ಣಿಗೂ ಬೀಳದೆ ಇರೋ ತರ ಒಂದು ಸೀಕ್ರೆಟ್ ಬಿಲ್ಡಿಂಗ್ ಅಲ್ಲಿ ಕೂತು ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತಾ ಇರ್ತಾನೆ.
ರಾಫೆಲ್ ನ ನೋಡಿ ಗ್ಯಾಬ್ರಿಯಲ್ ಯಾಕೆ ನಾವು ಒಂದು ನಾರ್ಮಲ್ ಬದುಕಬಾರದು ಅಂತ ಕೇಳಿದಾಗ ರಾಫೆಲ್ ಹೇಳ್ತಾನೆ, ನಾನು ಇಡೀ ಪ್ರಪಂಚದ ಕಣ್ಣಿಗೆ ಸತ್ತಿದ್ದೀನಿ, ಅದಕ್ಕೆ ಈ ಭೂಮಿ ಮೇಲೆ ನನ್ನ ಅಸ್ತಿತ್ವ ಇಲ್ಲ, ಆದ್ರೆ ನೀನು ನಿನ್ನ ಬದುಕನ್ನ ಆರಾಮಾಗಿ ಬದುಕಬಹುದು ಅಂತ ಸ್ವಲ್ಪ ಹಣ ಕೊಟ್ಟು ಕಳಿಸ್ತಾನೆ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ, ಈ ಫಿನಿಕ್ಸ್ ಗ್ರೂಪ್ ನ ಮೇನ್ ಲೀಡರ್ ರಾಫೆಲ್ ಅಲ್ಲ, ನಂಬರ್ 1 ಅನ್ನೋ ಒಬ್ಬ ಮಿಸ್ಟರಿಯಸ್ ವ್ಯಕ್ತಿ ಅಂತ. ಅದಕ್ಕೆ ರಾಫೆಲ್ ಗ್ಯಾಬ್ರಿಯಲ್ ಕೊಟ್ಟಿರೋ ಇನ್ಫಾರ್ಮೇಶನ್ ಒಂದು ಪಾರಿವಾಳದ ಮೂಲಕ ನಂಬರ್ 1ಗೆ ಕಳಿಸ್ತಾನೆ. ಈ ಕಡೆ ವಿಲಿಯಂಗೆ ಗೇಬ್ರಿಯಲ್ ಮೇಲೆ ಅನುಮಾನ ಇರೋದ್ರಿಂದ ಇವನನ್ನ ಟ್ರೇಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಗೇಬ್ರಿಯಲ್ ಮನೆಗ್ ಬಂದು ತನ್ನ ಗೆಳತಿಗೆ ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಗೆಳತಿ, ನಾವು ಈ ರೀತಿ ಜಾಗ ಖಾಲಿ ಮಾಡಿದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ, ಆಗ ನಾವು ಮಾಡದೇ ಇರೋ ಕೆಲಸ ನೀವೇ ಮಾಡಿದ್ದು ಅಂತ ನಮ್ಗೆ ಏಲಿಯನ್ ಲೋಕಕ್ಕೆ ಕಳಿಸ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಗೇಬ್ರಿಯಲ್ ಗೆಳತಿನ ಬಿಟ್ಟು ಒಬ್ಬನೇ ಹೋಗ್ಬೇಕು ಅಂತ ಹೊರಗಡೆ ಬಂದಾಗ ವಿಲಿಯಂ ಇವನ ಎದುರುಗಡೆ ಬರ್ತಾನೆ. ಆಗ ಗೇಬ್ರಿಯಲ್ ಅವನ ಕೈಗೆ ಸಿಗಬಾರ್ದು ಅಂತ ಅಲ್ಲಿಂದ ಓಡೋಕೆ ಶುರು ಮಾಡಿದಾಗ ವಿಲಿಯಂ ಕೂಡ ಕಾರಲ್ಲಿ ಇವನನ್ನ ಫಾಲೋ ಮಾಡ್ತಾ ಇರ್ತಾನೆ. ಗೇಬ್ರಿಯಲ್ ಕೂಡ ವಿಲಿಯಂಗೆ ಸಿಗಬಾರ್ದು ಅಂತ ಓಡ್ತಾ ಇರಬೇಕಾದ್ರೆ ಇಂಪ್ಲಾಂಟ್ ಮಾಡಿರೋ ಬಗ್ ನ್ಯೂಟ್ರಲೈಸ್ ಮಾಡೋಕೆ ಒಂದು ಡಿವೈಸ್ ಕುತ್ತಿಗೆಗೆ ಹಾಕೊಂಡು ಆನ್ ಮಾಡ್ತಾನೆ. ಇದರಿಂದ ಆ ಬಗ್ ಡಿಸೇಬಲ್ ಆಗಿ ಗೇಬ್ರಿಯಲ್ ಎಲ್ಲಿದ್ದಾನೆ ಅಂತ ಟ್ರೇಸ್ ಮಾಡೋಕೆ ಆಗೋದಿಲ್ಲ. ನಂತರ ವಿಲಿಯಂ ತನ್ನ ಆಫೀಸ್ಗೆ ಬಂದಾಗ ಫಿನಿಕ್ಸ್ ಗ್ರೂಪ್ ಲೀಡರ್ ರಾಫೆಲ್ ಸತ್ತಿಲ್ಲ ಅನ್ನೋ ವಿಷಯ ಕೂಡ ಕನ್ಫರ್ಮ್ ಆಗುತ್ತೆ. ಈ ಕಡೆ ರಾಫೆಲ್ ಆ ಇನ್ಫಾರ್ಮೇಶನ್ ಕಳಿಸಿರೋದ್ರಿಂದ ಎಲ್ಲಾ ವ್ಯಕ್ತಿಗಳು ಅಲರ್ಟ್ ಆಗಿ ಒಂದು ದೊಡ್ಡ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ರೆಡಿ ಆಗ್ತಾ ಇರ್ತಾರೆ. ಕೆಲವು ವ್ಯಕ್ತಿಗಳ ಕುತ್ತಿಗೆಯಲ್ಲಿ ಆ ಬಗ್ ಇಂಪ್ಲಾಂಟ್ ಇರೋದ್ರಿಂದ ಅವುಗಳನ್ನ ರಿಮೂವ್ ಮಾಡೋಕೆ ಅಂತ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಹತ್ರ ಬಂದು ಅವುಗಳನ್ನ ರಿಮೂವ್ ಮಾಡಿಸ್ತಾರೆ. ಇದರಿಂದ ಗೊತ್ತಾಗುತ್ತೆ ಫಿನಿಕ್ಸ್ ಗ್ರೂಪ್ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಆಗಿಲ್ಲ, ಬದಲಿಗೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಅಂತ. ನಂತರ ಒಂದು ಇನ್ವಿಸಿಬಲ್ ಬಯೋ ಮಟೀರಿಯಲ್ ಅಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಇಟ್ಟು ಅದನ್ನ ಲಾಕ್ ಮಾಡ್ತಾರೆ. ಇದರಿಂದ ಈ ಎಕ್ಸ್ಪ್ಲೋಸಿವ್ ಯಾರ ಕಣ್ಣಿಗೂ ಕಾಣೋದಿಲ್ಲ, ಜೊತೆಗೆ ಯಾವ ಮೆಟಲ್ ಡಿಟೆಕ್ಟರ್ ಅಲ್ಲೂ ಕೂಡ ಡಿಟೆಕ್ಟ್ ಆಗೋದಿಲ್ಲ. ಇದಾದ್ಮೇಲೆ ಎಲ್ಲರೂ ಒಂದೊಂದು ಫೇಕ್ ಬಗ್ ಇಂಪ್ಲಾಂಟ್ ಬಾಯಲ್ಲಿ ಇಟ್ಕೊಂಡು ಇನ್ ಕೇಸ್ ಇವರ ಪ್ಲಾನ್ ಫೇಲ್ ಆಗಿ ಸೆಕ್ಯೂರಿಟಿ ಏನಾದ್ರು ಹಿಡಿದ್ರೆ ಸೆಲ್ಫ್ ಸುಸೈಡ್ ಆಗ್ಬೇಕು ಅಂತ ಸಿಎನ್ಆರ್ ತಗೊಂಡು ಹೋಗ್ತಾರೆ. ನಂತರ ಎಲ್ಲರೂ ಕಾರ್ ತಗೊಂಡು ಯೂನಿಟಿ ರ್ಯಾಲಿ ನಡೀತಿರೋ ಸ್ಟೇಡಿಯಂಗೆ ಬರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಡಿಟೆಕ್ಟಿವ್ ವಿಲಿಯಂ ಈ ಸ್ಟೇಡಿಯಂಗೆ ಬರ್ದೆ ಮನೆಯಲ್ಲೇ ಕೂತು ಈ ಯೂನಿಟಿ ರ್ಯಾಲಿ ಟಿವಿಯಲ್ಲಿ ನೋಡ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಸ್ಟೇಡಿಯಂಗೆ ಬಂದು ಫೇಕ್ ಬಗ್ ಇಂಪ್ಲಾಂಟ್ಸ್ ಇಂದ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮಾಡಿ ಸ್ಟೇಡಿಯಂ ಒಳಗೆ ಬರ್ತಾರೆ. ಆದ್ರೆ ಅನಿತಾ ಮತ್ತೆ ಇನ್ನೊಬ್ಬ ವ್ಯಕ್ತಿ ಸ್ಟೇಡಿಯಂ ಹೊರಗಡೆ ಕಾರಲ್ಲಿ ಇವರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸ್ಟೇಡಿಯಂ ಒಳಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಕೆಲವು ಹೈ ರ್ಯಾಂಕ್ ಆಫೀಸರ್ಸ್ ಕೂಡ ಈ ಫಿನಿಕ್ಸ್ ಗ್ರೂಪ್ ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಎಲ್ಲಾ ಇವೆಂಟ್ಸ್ ಮುಗಿದ್ಮೇಲೆ ಫೈನಲಿ ದ ಲೆಜಿಸ್ಲೇಟರ್ಸ್ ಅಂದ್ರೆ ಏಲಿಯನ್ ಗಳಿಗೆ ವೆಲ್ಕಮ್ ಮಾಡಿದಾಗ ಒಂದು ಏಲಿಯನ್ ಶಿಪ್ ಅಲ್ಲಿ ಈ ಏಲಿಯನ್ ಗಳು ಬರ್ತಾ ಇರ್ತವೆ. ಸೆಕ್ಯೂರಿಟಿ ತುಂಬಾನೇ ಟೈಟ್ ಇರೋದ್ರಿಂದ ರಾಫೆಲ್ಗೆ ಏಲಿಯನ್ ಗಳ ಹತ್ರ ಹೋಗೋಕೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಇವನ್ ಹತ್ರ ಇದ್ದಂತ ಆ ಎಕ್ಸ್ಪ್ಲೋಸಿವ್ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಬೆನ್ನಿಗೆ ಅಟ್ಯಾಚ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡ್ತಾನೆ. ನಂತರ ಈ ಎಲ್ಲಾ ವ್ಯಕ್ತಿಗಳು ಸ್ಟೇಡಿಯಂ ಇಂದ ಹೊರಗಡೆ ಬರಬೇಕಾದ್ರೆ ಸೆಕ್ಯೂರಿಟಿ ಆಬ್ಸ್ಟಿಕಲ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಆಗ ಈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಆಗಿ ಒಂದು ದೊಡ್ಡ ಕೇಯೋಸ್ ಕ್ರಿಯೇಟ್ ಆಗುತ್ತೆ. ಸ್ಟೇಡಿಯಂ ಅಲ್ಲಿ ಇದ್ದಂತ ಎಲ್ಲಾ ಜನ ಈ ಎಕ್ಸ್ಪ್ಲೋಸಿವ್ ಇಂದ ಹೆದರಿ ಹೊರಗಡೆ ಓಡ್ ಬರಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಬಗ್ ಇಂಪ್ಲಾಂಟೇಶನ್ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಕೆಲವು ವ್ಯಕ್ತಿಗಳ ಹತ್ರ ಯಾವುದೇ ಇಂಪ್ಲಾಂಟೇಶನ್ ಇಲ್ಲ ಅಂತ ಗೊತ್ತಾಗಿ ಅವರಲ್ಲಿ ಒಬ್ಬರನ್ನ ಶೂಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆ ವ್ಯಕ್ತಿ ಫಿನಿಕ್ಸ್ ಗ್ರೂಪ್ ನ ಮೆಂಬರೇ ಆಗಿರ್ತಾನೆ. ಈ ಕಡೆ ರಾಫೆಲ್ ಓಡ್ ಬರಬೇಕಾದ್ರೆ ಒಂದು ಏಲಿಯನ್ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಆ ಏಲಿಯನ್ ಗೆ ಹಿಂದೆಯಿಂದ ಹೊಡೆದು ಸಾಯಿಸ್ತಾನೆ. ನಂತರ ಅನಿತಾ ಬಂದು ಇಬ್ಬರನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ಮತ್ತೆ ಎಲ್ಲಾ ವ್ಯಕ್ತಿಗಳು ಅಸೆಂಬಲ್ ಆಗಿ ಯಾವ ಕ್ಲೂ ಬಿಡದೆ ಎಲ್ಲವನ್ನ ನಾಶ ಮಾಡ್ತಾರೆ. ವಿಲಿಯಂ ಟಿವಿಯಲ್ಲಿ ಈ ಇವೆಂಟ್ ನೋಡ್ತಾ ಇರಬೇಕಾದ್ರೆ ಅಟ್ಯಾಕ್ ಆಗಿರೋದ್ರಿಂದ ಪ್ರಾಸ್ಟಿಟ್ಯೂಟ್ ಜೇನ್ ಹತ್ರ ತಂದಿರೋ ಮಿಸ್ಟರಿ ಬಾಕ್ಸ್ ಇಂದ ಒಂದು ಮೊಬೈಲ್ ತಗೊಂಡು ಈ ಲೊಕೇಶನ್ ಗೆ ಬರ್ತಾನೆ. ಆಗ ಕಮಿಷನರ್ ವಿಲಿಯಂಗೆ ಬೈತಾ, ಏನ್ ಮಾಡ್ತಾ ಇದೀರಾ ನೀವೆಲ್ಲ, ಫಿನಿಕ್ಸ್ ಗ್ರೂಪ್ ನ್ಯೂಟ್ರಲೈಸ್ ಆಗಿದೆ ಅಂತ ಹೇಳಿದ್ರಿ, ಆದ್ರೆ ಇವಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಪ್ಲಾನ್ ಮಾಡಿದ್ದಾರೆ. ಈ ಇವೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬನನ್ನು ಕೂಡ ಆದಷ್ಟು ಬೇಗ ಹುಡುಕಿ ನನ್ ಮುಂದೆ ತನ್ನಿ ಅಂತ ಹೇಳ್ತಾನೆ. ನಂತರ ಈ ಇನ್ಸಿಡೆಂಟ್ ಬಗ್ಗೆ ರಿಪೋರ್ಟ್ ಕೊಡೋಕೆ ಅಂತ ಏಲಿಯನ್ ಗಳಿರೋ ಅಂಡರ್ ಗ್ರೌಂಡ್ ಹ್ಯಾಬಿಟೆಂಟ್ ಝೋನ್ ಗೆ ಹೋಗ್ತಾನೆ. ಇದರಿಂದ ಬೇಜಾರಾಗಿ ವಿಲಿಯಂ ಮತ್ತೆ ಜೇನ್ ಹತ್ರ ಬಂದಾಗ ಗೊತ್ತಾಗತ್ತೆ ವಿಲಿಯಂ ಮತ್ತೆ ಜೇನ್ ಇಬ್ರು ಫ್ರೆಂಡ್ಸ್ ಅಂತ. ಈ ಕಾರಣಕ್ಕೇನೆ ಜೇನ್ ವಿಲಿಯಂಗೆ ಅಂತ ಒಂದು ಮಿಸ್ಟರಿ ಬಾಕ್ಸ್ ಕೊಟ್ಟಿರ್ತಾಳೆ. ಗೇಬ್ರಿಯಲ್ಗೆ ಈ ಅಟ್ಯಾಕ್ ಬಗ್ಗೆ ಖಂಡಿತ ಗೊತ್ತಿರುತ್ತೆ ಅಂತ ಅವನು ಇದ್ದಂತ ರೆಸಿಡೆಂಟಲ್ ಏರಿಯಾಗೆ ಬಂದು ಅಲ್ಲಿರೋ ಜನಗಳಿಗೆ ಗೇಬ್ರಿಯಲ್ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ. ಆಗ ಗೇಬ್ರಿಯಲ್ ಬಂದು ಒಬ್ಬ ವ್ಯಕ್ತಿಗೆ ಗನ್ ಪಾಯಿಂಟ್ ಮಾಡಿದಾಗ ವಿಲಿಯಂ ಬಂದು ಗೇಬ್ರಿಯಲ್ ನ ಅರೆಸ್ಟ್ ಮಾಡ್ತಾನೆ. ನಂತರ ಈ ಪೊಲೀಸರು ಡ್ಯಾನಿಯಲ್ ಅನ್ನೋ ವ್ಯಕ್ತಿಯ ಮನೆಗೆ ಬಂದಾಗ ಡ್ಯಾನಿಯಲ್ ಮನೆಗೆ ಕಾಲ್ ಮಾಡಿರ್ತಾನೆ. ಆಗ ಒಬ್ಬ ಪೊಲೀಸ್ ಆಫೀಸರ್ ನಿನ್ನ ಫ್ಯಾಮಿಲಿ ಸೇಫ್ ಆಗಿರಬೇಕು ಅಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಹೇಳು ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ತನ್ನ ಫ್ಯಾಮಿಲಿನ ಕಾಪಾಡೋಕೋಸ್ಕರ ಡ್ಯಾನಿಯಲ್ ಫಿನಿಕ್ಸ್ ಗ್ರೂಪ್ ವ್ಯಕ್ತಿಗಳು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ತಾನೆ. ಈ ಎಲ್ಲಾ ವ್ಯಕ್ತಿಗಳು ಚಿಕಾಗೋ ಇಂದ ನ್ಯೂಯಾರ್ಕ್ ಸಿಟಿಗೆ ಹೋಗೋಕೆ ಅಂತ ಬಸ್ ಅಲ್ಲಿ ಕೂತಾಗ ಸೆಕ್ಯೂರಿಟಿ ಆಫೀಸರ್ಸ್ ಇವರನ್ನ ಹುಡುಕೋಕೆ ಅಂತ ಬಸ್ ಸ್ಟ್ಯಾಂಡ್ ಗೆ ಬಂದಿರ್ತಾರೆ. ಮಾರ್ಕ್
ಚಾಕ್ ಅನ್ನೋ ವ್ಯಕ್ತಿಯನ್ನ ಈ ಸೆಕ್ಯೂರಿಟಿ ಫೋರ್ಸ್ ಹಿಡಿದಾಗ ಇಮಿಡಿಯೇಟ್ಲಿ ಸೈನೈಡ್ ತಗೊಂಡು ಸೂಸೈಡ್ ಮಾಡ್ಕೋತಾನೆ. ಇದನ್ನ ನೋಡಿ ಅನಿತಾ ಇದು ಇನ್ನೂ ಮುಗ್ದಿಲ್ಲ ಅಂತ ಬಸ್ ಇಂದ ಓಡಬೇಕಾದ್ರೆ ಒಂದು ರೋಬೋಟ್ ಇವಳನ್ನ ಶೂಟ್ ಮಾಡಿ ಸಾಯಿಸುತ್ತೆ. ನಂತರ ರಾಫೆಲ್ ರೋಬೋಟ್ ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂದಾಗ ವಿಲಿಯಂ ಬಂದು ಇವನ ಕಾಲಿಗೆ ಶೂಟ್ ಮಾಡ್ತಾನೆ. ರಾಫೆಲ್ ಸೈನೈಡ್ ತಗೋಬೇಕು ಅನ್ನೋಷ್ಟ್ರಲ್ಲಿ ಮತ್ತೆ ಅವನ ಕೈಗೆ ಶೂಟ್ ಮಾಡಿ ಜೀವಂತವಾಗಿ ಕ್ಯಾಪ್ಚರ್ ಮಾಡ್ತಾರೆ. ನಂತರ ಗೇಬ್ರಿಯಲ್ ಹತ್ರ ಬಂದು ಫಿನಿಕ್ಸ್ ಗ್ರೂಪ್ ನ ನಂಬರ್ 1 ಯಾರು, ಎಲ್ಲಿ ಸಿಗ್ತಾರೆ ಅಂತ ಕೇಳಿದಾಗ ಗೇಬ್ರಿಯಲ್ ನಂಬರ್ 1 ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಲಿಯಂ ಗೇಬ್ರಿಯಲ್ ನ ಕರ್ಕೊಂಡು ರಾಫೆಲ್ ಹತ್ರ ಬಂದು ಅವನನ್ನ ಟಾರ್ಚರ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಗೇಬ್ರಿಯಲ್ ಹತ್ರ ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣ ನಂಬರ್ 1 ಯಾರು ಅಂತ ಪತ್ತೆ ಹಚ್ತೀನಿ ಅಂತ ಹೇಳ್ತಾನೆ. ನಂತರ ಪ್ಯಾಟ್ರಿಕ್ ಅನ್ನೋ ವ್ಯಕ್ತಿ ಹತ್ರ ಬಂದು ನನ್ನ ಹತ್ರ ಒಂದು ಇನ್ಫಾರ್ಮೇಶನ್ ಇದೆ, ಈ ಇನ್ಫಾರ್ಮೇಶನ್ ನಾನು ನಂಬರ್ 1 ಗೆನೆ ಹೇಳಬೇಕು ಅಂದಾಗ ಚಾರ್ಲಸ್ ಅನ್ನೋ ವ್ಯಕ್ತಿ ನಂಬರ್ 1 ಇರುವಂತ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ಡಿಟೆಕ್ಟಿವ್ ವಿಲಿಯಂ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಈ ಬಿಲ್ಡಿಂಗ್ ಹತ್ರ ಕೆಲವು ಪೊಲೀಸ್ ಆಫೀಸರ್ ನ ಕಳಿಸಿರ್ತಾನೆ. ಗೇಬ್ರಿಯಲ್ ಮೇಲೆ ಬಂದು ನೋಡಿದಾಗ ಜೇನ್ ಇವನ ಹೆಸರು ತಗೊಂಡು ಕರೀತಾಳೆ. ಆಗ ಗೇಬ್ರಿಯಲ್ ನಿಮ್ಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳೋಷ್ಟ್ರಲ್ಲಿ ಪೊಲೀಸ್ ಆಫೀಸರ್ಸ್ ಬಂದು ಇವಳನ್ನ ಎನ್ಕೌಂಟರ್ ಮಾಡ್ತಾರೆ. ಅಂಡ್ ನಮ್ಗೆ ಇಲ್ಲಿ ಜೇನೆ ನಂಬರ್ 1 ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಜೊತೆಗೆ ಈ ಮೂವಿಯ ಟ್ವಿಸ್ಟ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಇದಾದ್ಮೇಲೆ ವಿಲಿಯಂ ಕೂಡ ಇಲ್ಲಿಗೆ ಬಂದು ರೂಮ್ ಎಲ್ಲ ಚೆಕ್ ಮಾಡ್ತಾ ಇರಬೇಕಾದ್ರೆ ಒಂದು ಫೋಟೋ ಹಿಂದೆ ಮೈಕ್ರೋಫೋನ್ ಇರೋದ್ ನೋಡಿ ರೆಕಾರ್ಡ್ ಆಗಿರೋ ಎಲ್ಲ ಆಡಿಯೋ ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋತಾನೆ. ನಂತರ ಏಲಿಯನ್ ಗಳಿಗೆ ಈ ಕೇಸ್ ಬಗ್ಗೆ ಮಾಹಿತಿ ಕೊಡ್ತಾ ಇರಬೇಕಾದ್ರೆ ಹೇಗೆ ಈ ಫಿನಿಕ್ಸ್ ಗ್ರೂಪ್ ಈ ಬ್ಲಾಸ್ಟ್ ಪ್ಲಾನ್ ಮಾಡಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಈ ಫಿನಿಕ್ಸ್ ಗ್ರೂಪ್ ಮೆಂಬರ್ ಬಗ್ಗೆ ಗೊತ್ತಾಗಿರೋದ್ರಿಂದ ಬದುಕಿರುವಂತ ಎಲ್ಲಾ ವ್ಯಕ್ತಿಗಳು ಲೆಜಿಸ್ಲೇಟರ್ಸ್ ಕೈಗೆ ಸಿಗಬಾರದು ಅಂತ ಸೂಸೈಡ್ ಮಾಡ್ಕೊಂಡಿರ್ತಾರೆ. ನಂತರ ವಿಲಿಯಂ ಜೇನ್ ಅಂದ್ರೆ ನಂಬರ್ 1 ಬಗ್ಗೆ ಹೇಳ್ತಾ ಇರಬೇಕಾದ್ರೆ ರೆಕಾರ್ಡಿಂಗ್ ಅಲ್ಲಿ ಸಿಕ್ಕಿರೋ ಒಂದು ಆಡಿಯೋ ಫೈಲ್ ಪ್ಲೇ ಮಾಡ್ತಾನೆ. ಬೇಸಿಕಲಿ ಈ ಆಡಿಯೋ ಫೈಲ್ ಕರೆಂಟ್ ಕಮಿಷನರ್ ಅದ್ದೇ ಆಗಿರುತ್ತೆ. ಈ ರೆಕಾರ್ಡಿಂಗ್ ಅಲ್ಲಿ ಕಮಿಷನರ್ ಏಲಿಯನ್ ಗಳ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗಳನ್ನ ಲೀಕ್ ಮಾಡಿರ್ತಾನೆ. ವಿಲಿಯಂ ಈ ಕೇಸ್ ಸಾಲ್ವ್ ಮಾಡಿರೋದ್ರಿಂದ ಚಿಕಾಗೋ ನೆಟ್ವರ್ಕ್ ಗಳನ್ನ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಮಾಡಿದಾನೆ ಅಂತ ಡಿಟೆಕ್ಟಿವ್ ಇಂದ ಕಮಿಷನರ್ ಪೋಸ್ಟ್ ಗೆ ಪ್ರಮೋಟ್ ಮಾಡ್ತಾರೆ. ಅದಕ್ಕೆ ಹೊಸ ಕಮಿಷನರ್ ಜೊತೆ ಫೇಸ್ ಟು ಫೇಸ್ ಮಾತಾಡೋಕೆ ಹ್ಯಾಬಿಟೆಂಟ್ ಝೋನ್ ಗೆ ಬರೋಕೆ ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ. ರಾಫೆಲ್ ಸೇರಿದಂತೆ ಕೆಲವು ಜನಗಳನ್ನ ಈ ಏಲಿಯನ್ ಗಳು ತಮ್ಮ ಗ್ರಹಕ್ಕೆ ತಗೊಂಡು ಹೋಗೋದನ್ನ ಗೇಬ್ರಿಯಲ್ ನೋಡಿ ತುಂಬಾನೇ ದುಃಖ ಪಡ್ತಾನೆ. ಆಗ ವಿಲಿಯಂ ಬಂದು ಗೇಬ್ರಿಯಲ್ ಗೆ ನಾನ್ ಹೇಳಿರೋ ಪ್ರಕಾರ ಇವತ್ತು ನಿಮ್ಮ ಅಣ್ಣ ರಾಫೆಲ್ ಜೀವಂತವಾಗಿದ್ದಾನೆ ಅಂತ ಹೇಳಿದಾಗ ಗ್ಯಾಬ್ರಿಯಲ್ ಹೇಳ್ತಾನೆ ಏನ್ ಪ್ರಯೋಜನ, ಅವನು ಮಾಡಿರೋ ಪ್ಲಾನ್ ಕಂಪ್ಲೀಟ್ಲಿ ಫೇಲ್ ಆಯ್ತು ಅಂತ. ಅದಕ್ಕೆ ವಿಲಿಯಂ ಪ್ಲಾನ್ ಫೇಲ್ ಆಗಿರೋದು ಕೂಡ ಒಂದು ಪ್ಲಾನೇ ಆಗಿರಬಹುದು ಅಲ್ವಾ ಅಂತ ಹೇಳಿ ಅದೇ ಫೋನ್ ಅಲ್ಲಿರೋ ಒಂದು ಮೆಮೊರಿ ಚಿಪ್ ತೆಗೆದು ಕೊಡ್ತಾನೆ. ನಂತರ ವಿಲಿಯಂ ಏಲಿಯನ್ ಗಳಿಗೆ ಮೀಟ್ ಆಗೋಕೆ ಅಂತ ಅಂಡರ್ ಗ್ರೌಂಡ್ ಹ್ಯಾಬಿಟೆಂಟ್ ಝೋನ್ ಗೆ ಹೋಗ್ಬೇಕಾದ್ರೆ ಇನ್ವಿಸಿಬಲ್ ಬಯೋ ವೆಪನ್ ಇವನ ಬಾಡಿಯನ್ನ ಕಂಪ್ಲೀಟ್ಲಿ ಕವರ್ ಮಾಡುತ್ತೆ. ಗ್ಯಾಬ್ರಿಯಲ್ ಡೇಟಾ ರಿಕವರಿ ಸೆಂಟರ್ ಗೆ ಬಂದು ಮೆಮೊರಿ ಚಿಪ್ ಚೆಕ್ ಮಾಡ್ತಾ ಇದ್ದಾಗ ಈ ಮೂವಿಯ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ವಿಲಿಯಂ, ಜೇನ್ ಮತ್ತೆ ಗೇಬ್ರಿಯಲ್ ನ ಪೇರೆಂಟ್ಸ್ ಆಕ್ಚುಲಿ ಫ್ರೆಂಡ್ಸ್ ಆಗಿರ್ತಾರೆ. ಈ ಏಲಿಯನ್ ಗಳ ವಿರುದ್ಧ ಫೈಟ್ ಮಾಡೋಕೆ ಅಂತ ಫಿನಿಕ್ಸ್ ಅನ್ನೋ ಒಂದು ರೆಬಲ್ ಗ್ರೂಪ್ ಇವರೇ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ಬಹಳಷ್ಟು ಜನ ಏಲಿಯನ್ ಗಳಿಗೆ ಸರೆಂಡರ್ ಆಗಿ ಏಲಿಯನ್ ಗಳಿಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ತಮ್ಮ ಪ್ಲಾನ್ ಗಳಲ್ಲಿ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಜೇನ್ ಪ್ರಾಸ್ಟಿಟ್ಯೂಟ್ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಾಗ ಅವರ ಜೊತೆ ಕನೆಕ್ಷನ್ ಬೆಳೆಸಿ ಏಲಿಯನ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಫೋಟೋ ಹಿಂದ್ಗಡೆ ಮೈಕ್ರೋಫೋನ್ ಇಟ್ಟಿರ್ತಾಳೆ. ಯೂನಿಟಿ ರ್ಯಾಲಿಯಲ್ಲಿ ಎಕ್ಸ್ಪ್ಲೋಸಿವ್ ಇಂದ ಏಲಿಯನ್ ಗಳನ್ನ ಸಾಯಿಸಬೇಕು ಅನ್ನೋ ಪ್ಲಾನ್ ಫ್ಲಾಪ್ ಆಗ್ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಯಾಕಂದ್ರೆ ಈ ಇನ್ಸಿಡೆಂಟ್ ಹಿಂದೆ ಇರೋ ವ್ಯಕ್ತಿಗಳನ್ನ ಸಾಯಿಸಿ ನಂಬರ್ 1 ಜೇನ್ ಗೆ ಎನ್ಕೌಂಟರ್ ಮಾಡಿರೋದ್ರಿಂದಾನೆ ಆ ಏಲಿಯನ್ ಗಳಿಗೆ ವಿಲಿಯಂ ಮೇಲೆ ನಂಬಿಕೆ ಬಂದು ತಮ್ಮ ಹತ್ರ ಬರೋಕೆ ಹೇಳಿರ್ತವೆ. ಅಂದ್ರೆ ಈ ರೆಬಲ್ ಗ್ರೂಪ್ ಅಲ್ಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಗೊತ್ತಿರುತ್ತೆ ಏಲಿಯನ್ ಗಳನ್ನ ಸಾಯಿಸಬೇಕು ಅಂದ್ರೆ ಹ್ಯಾಬಿಟೆಂಟ್ ಝೋನ್ ಗೆ ಹೋಗ್ಲೇಬೇಕು ಅಂತ. ಆದ್ರೆ ಹ್ಯಾಬಿಟೆಂಟ್ ಝೋನ್ ಗೆ ಕೇವಲ ಹೈ ರ್ಯಾಂಕ್ ಇರೋ ಅಫಿಷಿಯಲ್ಸ್ ಮಾತ್ರ ಹೋಗಬಹುದಿತ್ತು. ಈ ಕಾರಣಕ್ಕೆ ವಿಲಿಯಂ ಎಲ್ಲ ಪ್ಲಾನ್ ಗಳನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿ ಹೈ ರ್ಯಾಂಕ್ ಅಫಿಷಿಯಲ್ ಆಗಿ ಪ್ರಮೋಟ್ ಆಗ್ತಾನೆ. ನಂತರ ಹ್ಯಾಬಿಟೆಂಟ್ ಝೋನ್ ಗೆ ಹೋಗ್ಬೇಕಾದ್ರೆ ಬಯೋ ವೆಪನ್ ಆಕ್ಟಿವೇಟ್ ಮಾಡಿ ಏಲಿಯನ್ ಗಳಿರೋ ಜಾಗದಲ್ಲಿ ಬ್ಲಾಸ್ಟ್ ಮಾಡಿಸ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಪ್ರಪಂಚದ ಎಲ್ಲಾ ಕಡೆ ಫಿನಿಕ್ಸ್ ತರ ಬಹಳಷ್ಟು ರೆಬಲ್ ಗ್ರೂಪ್ಸ್ ಎಮರ್ಜ್ ಆಗೋಕೆ ಶುರು ಆಗ್ತವೆ. ಗೇಬ್ರಿಯಲ್ ಈ ಫಿನಿಕ್ಸ್ ಅನ್ನೋ ರೆಬಲ್ ಗ್ರೂಪ್ ಲೀಡ್ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಮೂವಿ ಹೇಗನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.